ಕನ್ಯಾ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಒಂದು ಉನ್ನತವಾದ ಬದಲಾವಣೆನ ನೀವು ನಿರೀಕ್ಷೆ ಮಾಡ್ಬೋದು. ಆದರೆ ಅದೇನು ಅಂತ ನಿಮಗೆ ಗೊತ್ತಿದೆಯಾ? ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಹುಡ್ಕೊಂಡು ಬರ್ತಾ ಇದೆ ಒಂದು ಬಿಗ್ ಸರ್ಪ್ರೈಸ್. ಕನ್ಯಾ ರಾಶಿಯವರೇ, ನಿಮ್ಮ ಕಠಿಣ ದಿನಗಳಿಗೆ ಒಂದು ಫುಲ್ ಸ್ಟಾಪ್ ಹಾಕುವಂಥ ದಿನ ಬರ್ತಾ ಇದೆಯಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ, ದ್ವಾದಶ ರಾಶಿಗಳ ಮೇಲೆ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಮತ್ತು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತ ನೋಡಿದರೆ ಖಂಡಿತವಾಗ್ಲೂ ಇದೆ. ಆಗಸ್ಟ್ 1ನೇ ತಾರೀಕು ಶುಕ್ರ ಗ್ರಹವು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ, 2ನೇ ತಾರೀಕು ಕುಜ ಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು 5ನೇ ತಾರೀಕು ಬುಧ ಗ್ರಹವು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಹಿಮ್ಮುಖ ಸಂಚಾರವಾಗಿ ಹೋದರೆ, ಅದೇ ತಿಂಗಳ ಅಂದರೆ ಇದೇ ತಿಂಗಳ 22ನೇ ತಾರೀಕು ತಿರ್ಗಾ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಸೂರ್ಯ ಗ್ರಹ ಕೂಡ 17ನೇ ತಾರೀಕು ಕಟಕ ರಾಶಿಯಿಂದ ತನ್ನ ಸ್ವಂತ ರಾಶಿಯಾದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಬೇರೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ, ರಾಹು ಗ್ರಹ ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಶನಿ ಗ್ರಹ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗೆ ಕುಜ ಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಗುರು ಗ್ರಹ ಕಟಕ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಅದೇ ರೀತಿಯಲ್ಲಿ ಕೇತು ಗ್ರಹ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದರೆ ಅದೇ ಜಾಗಕ್ಕೆ ಸೂರ್ಯನು ಕೂಡ ಬಂದು ಸೇರ್ತಾನೆ. ಹಾಗೆ ಇನ್ನು ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ. ಇನ್ನು ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರ್ತಿದೆ, ಏನೆಲ್ಲ ಫಲಗಳನ್ನ ನಾವು ಅನುಭವಿಸ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ, ಈ ತಿಂಗಳು ನಿಮಗೆ ಒಂದು ಅದೃಷ್ಟಕರವಾದ ಸಮಯ ಅಂತೂ ಬಂದಾಗಿದೆ. ಆಲ್ರೆಡಿ ನಿಮಗೆ ಗುರು ಬದಲಾವಣೆ ಆಗಿದ್ದರಿಂದ ಗುರು ಬಲ ಬಂದಿತ್ತು, ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಯಾರಿಗೆಲ್ಲ ಮದುವೆ ವಿಳಂಬ ಆಗ್ತಿತ್ತು ಅವ್ರಿಗೆಲ್ಲ ಮದುವೆ ಹುಡುಕಾಟದಲ್ಲಿರುವಂಥವ್ರಿಗೆ ಒಂದು ಒಳ್ಳೆ ಗಂಡು ಹೆಣ್ಣು ಸಿಗುವಂಥದ್ದು, ಶುಭ ಕಾರ್ಯಗಳನ್ನ ಖಂಡಿತವಾಗ್ಲೂ ನೋಡ್ತಾ ಇದ್ರಿ. ಆದರೆ ಕಳೆದ ತಿಂಗಳಲ್ಲಿ ಕೆಲವು ಸಮಸ್ಯೆನೇ ಎದುರಿಸ್ತಾ ಇದ್ರಿ. ಏನಂತಂದರೆ, ನಿಮ್ಮ 2ನೇ ಮನೆ ಅಧಿಪತಿ ಆಗಿರೋ ಶುಕ್ರ ಗ್ರಹ ನಿಮ್ಮ 12ನೇ ಮನೇಲಿ ಕೂತ್ಕೊಂಡಿದ್ದರಿಂದ ಸಾಕಷ್ಟು ಹಣಕಾಸಿನ ಖರ್ಚುಗಳು, ದುಡ್ಡೇ ಕೈನಲ್ಲಿ ನಿಲ್ತಾ ಇಲ್ಲ. ಇದೆಲ್ಲ ಏನು ಅನುಭವಿಸ್ತಾ ಇದ್ರಿ, ಇನ್ನು ಮೇಲೆ ಅದು ಕಮ್ಮಿ ಆಗುತ್ತೆ. ಯಾಕೆ ಅಂದರೆ ಶುಕ್ರ ಗ್ರಹ ನಿಮ್ಮ ರಾಶಿನಲ್ಲೇ ಬಂದಿದ್ದಾನೆ. ನೀಚ ಸ್ಥಾನದಲ್ಲಿ ಇದ್ದರೂ ಕೂಡ ಹಣಕಾಸಿನ ಅಭಿವೃದ್ಧಿಗೆ ಯಾವುದೇ ಸಮಸ್ಯೆ ಬರಲ್ಲ. ಹಣಕಾಸು ಅಭಿವೃದ್ಧಿ ಆಗ್ತಾ ಇರುತ್ತೆ. ಜೊತೆಗೆ ನಿಮಗೆ ಬರಬೇಕಾಗಿರೋ ಬಾಕಿ ಹಣಗಳು ನಿಮ್ಮ ಕೈ ಸೇರುವಂಥದ್ದು, ಕೆಲಸ ತುಂಬ ಚೆನ್ನಾಗಿ ಆಗೋವಂಥದ್ದು, ಮತ್ತು ಲಕ್ಸುರಿನೆಸ್, ಏನೋ ಒಂಥರ ಹ್ಯಾಪಿಯಾಗಿ ನಿಮ್ಮ ಅಂದ್ಕೊಂಡಿರೋಂಥ ಬಟ್ಟೆಗಳು, ಒಡವೆಗಳು, ಅಥವಾ ಏನೋ ಒಂದು ಕನಸು ಇರುತ್ತೆ. ಎಲ್ಲರೂ ಒಡವೆ ತೊಗೊಳಕ್ಕೆ ಆಗಲ್ಲ, ಅಥವಾ ಎಲ್ಲರೂ ಕಾಸ್ಟ್ಲಿ ಆಗಿರೋ ಬಟ್ಟೆಗಳನ್ನೇ ತೊಗೊಳಕ್ಕಾಗಲ್ಲ. ಏನೋ ಸಣ್ಣ ಪುಟ್ಟದೊಂದು ನಿರೀಕ್ಷೆ ಅಂದ್ಕೊಂಡಿರ್ತೀರಿ, ಇಂಥದ್ದೇನೋ ತೊಗೋಬೇಕನ್ನೋ ಆಸೆ ಇಟ್ಕೊಂಡಿರ್ತೀರ, ಆ ಆಸೆ ನೆರವೇರುತ್ತೆ. ತೊಗೊಳಕ್ಕೆ ಮನಸ್ಸು ಮಾಡ್ತೀರಾ, ತೊಗೊಳಕ್ಕೆ ಅವಕಾಶನೂ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಸೊ ಇದೊಂಥರ ಒಳ್ಳೆ ವಿಷಯನೇ ಅಲ್ವಾ? ಸೊ ಅಂದ್ಕೊಂಡಿದ್ದ ಕೆಲಸಗಳಾಗ್ತಾ ಇದೆ ಅಂತಂದರೆ ಒಂದು ಹ್ಯಾಪಿನೆಸ್ಸೇ. ಕುಟುಂಬದಲ್ಲಿ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಆಗುತ್ತೆ. ಕುಟುಂಬದ ಜೊತೆಯಲ್ಲಿ ಬೆರೆತು ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತೀರಾ. ಸೊ ಇದೆಲ್ಲ ಒಂಥರ ಸಂತೋಷದ ಸಮಾರಂಭಗಳನ್ನ ನೀವು ಅನುಭವಿಸ್ತಾ ಇರ್ತೀರ. ಜೊತೆಗೆ ಸೂರ್ಯ ನಿಮ್ಮ 17ನೇ ತಾರೀಕುವರೆಗೂ ಸೂರ್ಯ ನಿಮ್ಮ 11ನೇ ಮನೇಲಿರೋದ್ರಿಂದ ಏನೆಲ್ಲ ಗೌರ್ಮೆಂಟ್ ಕಡೆಯಿಂದ ಕೆಲಸಗಳಾಗಬೇಕಾಗಿತ್ತು, ಅಥವಾ ನೀವೇನಾದರೂ ಹೈ ಪೋಸ್ಟ್ಗೆ ಏನಾದರೂ ಪ್ರಯತ್ನ ಪಡ್ತಾಯಿದ್ರೆ ಆ ಕೆಲಸಗಳಾಗುತ್ತೆ. ಮೇಲಧಿಕಾರಿಗಳಿಂದ ಅನುಕೂಲಗಳಾಗ್ತಾ ಇರುತ್ತೆ, ಎಲ್ಲನೂ ನಿಮ್ಗೆ ಆಗ್ತಾ ಇರುತ್ತೆ. ಆದರೆ 17ನೇ ತಾರೀಕಿನ ನಂತರ ಸೂರ್ಯ ತನ್ನ ಸ್ವಂತ ರಾಶಿಗೆ ಬರ್ತಾ ಇದ್ದಾನೆ. ಅಂದರೆ ನಿಮ್ಮ 12ನೇ ಮನೆ ಆಗುತ್ತದು. 12ನೇ ಮನೆ ಆಗಿರೋದ್ರಿಂದ ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಕೆಲಸಗಳಿಗೆ ಸ್ವಲ್ಪ ಕುಂಠಿತ ಆಗುತ್ತೆ. ಬಿಲ್ಕುಲ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಬಿಕಾಸ್ ಸೂರ್ಯ ತನ್ನ ಸ್ವಂತ ಮನೇಲಿದ್ದಾಗ ಒಳ್ಳೆ ಬಲವಾಗಿರ್ತಾನೆ ಅಲ್ವಾ? ಸೊ ಹಾಗಾಗಿ ಅವನಿಂದ ಆಗಬೇಕಾಗಿರೋ ಅನುಕೂಲಗಳು ಖಂಡಿತ ಆಗುತ್ತೆ. ಆದರೆ ನಿಧಾನ ಆಗೋದು, ಅಥವಾ ನೀವು ನಿರೀಕ್ಷೆ ಮಾಡಿದಷ್ಟು ಕೆಲಸಗಳಾಗದೇ ಇರೋವಂಥದ್ದು, ಈ ರೀತಿ ಏನಾದರೂ ಯಾರ್ದೋ ಒಂದು 3 ಜನ ಸೈನ್ ಆಗಬೇಕಾಗಿತ್ತು ಅಂದರೆ ಒಂದು 2 ಸೈನ್ ಆಗುತ್ತೆ, ಇನ್ನೊಬ್ರದ್ದು ಹಂಗೆ ಇರುತ್ತೆ. ಅಥವಾ ನಿಮ್ಮ ಬಾಸ್ ಕಡೆಯಿಂದ ಏನೋ ಒಂದು ನಿಮ್ಮ ಸ್ಯಾಲ್ರಿ ಹೈಕ್ ಆಗುತ್ತೆ ಅಂತ ನೀವೇನಾದರೂ ಆಸೆ ಪಟ್ಟಿದ್ರೆ ನೀವು ಅಂದ್ಕೊಂಡಷ್ಟು ಆಗದೇ ಇರೋವಂಥದ್ದು, ಈ ರೀತಿ ಆಗೋದೇ ಇಲ್ಲ ಅನ್ನೋದಕ್ಕಿಂತ ಎಷ್ಟೋ ಆಗ್ತಾ ಇದೆಯಲ್ಲ ಅನ್ನೋದಕ್ಕೆ ನೀವು ತೃಪ್ತಿ ಪಟ್ಕೋಬೇಕಾಗಿ ಬರುತ್ತೆ. ಇನ್ನು ನಿಮಗೆ 3ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು, ನಿಮ್ಮ ಸಿಬ್ಲಿಂಗ್ಸಿಂದ ಆಗಿರ್ಬೋದು, ಕೆಲವು ಒಳ್ಳೊಳ್ಳೆ ಕೆಲಸಗಳಾಗುತ್ತೆ. ನೀವು ಅಂದ್ಕೊಂಡಿರ್ತೀರ ಇವ್ರ ಕಡೆಯಿಂದ ಕೆಲಸ ಆಗುತ್ತೋ ಇಲ್ವೋ ಅಂತ ಏನು ಅಂದ್ಕೊಂಡಿದ್ರಿ, ಆ ಕೆಲಸಗಳು ಈಸಿಯಾಗಿ ಆಗುತ್ತೆ. ಅಥವಾ ನಿಮ್ಮ ಒಂದು ಕೆರಿಯರ್ಗೆ ಏನಾದರೂ ಒಂದು ಸಪೋರ್ಟ್ ಆಗ್ತಾರೆ ಅವರು, ಅದು ಒಂಥರ ಒಳ್ಳೆ ವಿಷಯನೇ. ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿದ್ದು ಏನಾದರೂ ಕಂಟೆಂಟ್ ಕ್ರಿಯೇಟ್ ಈ ಥರ ಏನಾದರೂ ಮಾಡ್ತಾಯಿದ್ರೆ ನಿಮಗೆ ಜನಗಳು ನಿಮ್ಮ ಮಾತನ್ನು ಒಪ್ಕೊತಾರೆ. ಸೊ ನಿಮಗೆ ಒಂದು ಒಳ್ಳೆ ಬೆಲೆ ಬರುತ್ತೆ, ನಿಮ್ಮ ಮಾತಿಗೆ ಒಳ್ಳೆ ಗೌರವ ಬರುತ್ತೆ. ಇನ್ನು ನಿಮಗೆ 5ನೇ ಮನೆಗೆ ಗುರುವಿನ ದೃಷ್ಟಿ ಇದೆ.
ತುಂಬ ವರ್ಷಗಳಿಂದ ಮಕ್ಕಳಾಗಿಲ್ಲ ಅಂತ ಯಾರಾದರೂ ಪರಿತಪಿಸ್ತಿದ್ರೆ ಮಕ್ಕಳಾಗುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಏನಾದರೂ ಒಳ್ಳೆಯದಾಗುವಂಥದ್ದು, ಅಥವಾ ಏನಾದರೂ ಏಜಿಗೆ ಬಂದಿರೋ ಮಕ್ಕಳಿದ್ರೆ ಅವರಿಗೆ ಮದುವೆ ಸೆಟ್ ಆಗುವಂಥದ್ದು, ಅಥವಾ ಮಕ್ಕಳಾಗಿಲ್ಲ ಅಂತ ಕೊರಗ್ತಿದ್ರೆ ಮಕ್ಕಳಾಗುವಂಥದ್ದು. ಎಸ್ಪೆಷಲಿ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಪ್ರೇಮಿಗಳೇನಾದರೂ ಇದ್ದರೆ ಅವರ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಬಾಂಡೇಜ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಇನ್ನು ನೋಡಿ, ನಿಮಗೆ 6ನೇ ಮನೆ ಅಂತ ಬಂದಾಗ ರಾಹು ಕೂತ್ಕೊಂಡಿದ್ದಾನೆ. 6ನೇ ಮನೇಲಿ ರಾಹು ಇದ್ದಾಗ ಏನಾಗುತ್ತೆ, ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳಂತೂ ಖಂಡಿತ ಬರುತ್ತೆ. ಹೊಟ್ಟೆನಲ್ಲಿ ಏನಾದ್ರು ಸಮಸ್ಯೆಗಳು ಬರುವಂಥದ್ದು, ಅಥವಾ ಏನಾದರೂ ರಕ್ತಕ್ಕೆ ಸಂಬಂಧಪಟ್ಟಿರೋದು, ಹಾರ್ಟಿಗೆ ಸಂಬಂಧಪಟ್ಟಿರೋದು, ಅಥವಾ ಅಲರ್ಜಿಗಳಾಗುವಂಥದ್ದು, ಇದನ್ನೆಲ್ಲ ಆಗೇ ಆಗುತ್ತೆ. ಆದರೆ ಒಳ್ಳೆಯದನ್ನೇನು ಫಲಗಳನ್ನ ಕೊಡ್ತಾನೆ ಅಂತ ನೋಡಿದಾಗ ಕೆಲಸದಲ್ಲಿ ನಿಮ್ಗೆ ಅನುಕೂಲಗಳಾಗುವಂಥದ್ದು, ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಅಥವಾ ಯಾವುದನ್ನ ಔಟ್ ಆಫ್ ಕಂಟ್ರಿಗೆ ಹೋಗೋಕ್ಕೆ ಅವಕಾಶ ಬರುವಂಥದ್ದು, ಏನಾದರೂ ಉದ್ಯೋಗನೇ ನಿಮಗೆ ನೀವು ಅಂದ್ಕೊಂಡಿರೋಲ್ಲ, ನಿರೀಕ್ಷೆ ಮಾಡಿರೋಲ್ಲ ನನಗಿಂಥ ಕೆಲಸ ಸಿಗುತ್ತಾ ಅಂಥ ಕೆಲಸಗಳು ಸಿಗುವಂಥದ್ದು. ಔಟ್ ಆಫ್ ಕಂಟ್ರಿಗೆ ಹೋಗಿಲ್ಲ ಅಂತಂದರೂ ಇಂಡಿಯಾದಲ್ಲಿ ಇದ್ದುಕೊಂಡೇ ಬೇರೆ ಕಂಪನಿಗಳಿಗೆ ಕೆಲಸ ಮಾಡೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋದು, ಈ ರೀತಿಯಾದ ಒಂದು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಜೊತೆಗೆ 7ನೇ ಮನೆಯಲ್ಲಿ ಶನಿ ಕೂತ್ಕೊಂಡಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಏನು ವೈಮನಸ್ಯ ಇತ್ತು, ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಕ್ರಮೇಣ ಕಮ್ಮಿ ಆಗುತ್ತೆ. ಒಬ್ಬರ ಮೇಲೊಬ್ಬರಿಗೆ ಗೌರವ, ಪ್ರೀತಿ ಎಲ್ಲನೂ ಜಾಸ್ತಿ ಆಗುತ್ತೆ. ಯಾಕಂದರೆ 5ನೇ ಮನೆ ಮೇಲೂ ಗುರು ದೃಷ್ಟಿ ಬೀಳ್ತಿದೆ, ಈ ಕಡೆ 7ನೇ ಮನೆ ಮೇಲೂ ಬೀಳ್ತಾ ಇರೋದ್ರಿಂದ ಕ್ರಮೇಣ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಕುಜನ ಸ್ಥಾನ ಅಂತ ಬಂದಾಗ 10ನೇ ಮನೇಲಿ ಕುಜ ಇರೋದ್ರಿಂದ ನಿಮಗೆ ಭೂಮಿಯಿಂದ ಆಗಬೇಕಾಗಿರೋ ಎಲ್ಲ ಕೆಲಸಗಳು ಸರಾಗವಾಗುತ್ತೆ. ಅಥವಾ ಭೂಮಿ ತೊಗೊಳ್ಳೋದು, ಮಾರೋದು, ನೀವೇನಾದ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲಿ ನಿಮಗೆ ಸಕ್ಸಸ್ನ ತೊಗೊಂಬಂದು ಕೊಡ್ತಾನೆ. ಸೊ ಹಾಗಾಗಿ ಆ ಉದ್ಯೋಗ ಮಾಡ್ತಿರೋಂಥವ್ರಿಗೆ ಒಳ್ಳೆ ಸಮಯ ಇದು ಅಂತಲೇ ಹೇಳ್ಬೋದು. ಯಾಕಂದರೆ ಗುರುಬಲ ಬಂದಿದೆ, ಒಳ್ಳೆ ಆಪರ್ಚುನಿಟೀಸ್ ಬರ್ತಾ ಇದೆ. ನಿಮಗೆ 2ನೇ ಮನೆ ಅಧಿಪತಿ ಲಗ್ನದಲ್ಲಿದ್ದಾನೆ, ಫಿನಾನ್ಷಿಯಲ್ ಸ್ಟೇಟಸ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕಿಂತ ಒಳ್ಳೆಯ ಸಮಯ ಅಂದರೆ ಇನ್ಯಾವ ಸಮಯ ಬರಬೇಕು? ಸೊ ತುಂಬ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಈ ಸಮಯನ ಖಂಡಿತವಾಗ್ಲೂ ನೀವು ದುರುಪಯೋಗ ಪಡಿಸ್ಕೋಬೇಡಿ, ಇದನ್ನು ಉಪಯೋಗ ಪಡಿಸ್ಕೊಳ್ಳಿ. ಪರಿಹಾರ ಏನು ಮಾಡ್ಕೋಬೇಕು? ಸಣ್ಣ ಪುಟ್ಟ ಸಮಸ್ಯೆನೂ ಇದೆ ಅಲ್ವಾ. ಸೂರ್ಯ 17ನೇ ತಾರೀಕು ನಂತರ 12ನೇ ಮನೆಗೆ ಬರೋದ್ರಿಂದ ನೀವು ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಆದಿತ್ಯ ಹೃದಯನ ಪಾರಾಯಣ ಮಾಡ್ಕೊಳ್ಳಿ. ಇದರಿಂದ ಸೂರ್ಯನಿಂದ ಆಗುವಂಥ ಕೆಲವು ಸಮಸ್ಯೆಗಳನ್ನ ಖಂಡಿತ ತಪ್ಪಿಸ್ಕೋಬೋದು. ಜೊತೆಗೆ ಕೇತುನು 12ನೇ ಮನೇಲಿರೋದ್ರಿಂದ ನಿದ್ದೆನಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ನಿದ್ದೆ ಬರಲ್ಲ, ಅಥವಾ ಬಂದರೂ ಅವಾಗವಾಗ ಎಚ್ಚರ ಆಗುವಂಥದ್ದು, ಏನೋ ಯೋಚನೆ ತಲೆಯಲ್ಲಿ, ಏನೋ ಒಂಥರ ಹಿಂಸೆ ನಡೀತಾನೇ ಇರುತ್ತೆ ನಿಮಗೆ. ಸೊ ಇದಕ್ಕೋಸ್ಕರ ಪ್ರತಿದಿನವೂ ಗಣಪತಿ ಧ್ಯಾನ ಮಾಡಿ, ಗಣಪತಿಗೆ 21 ಗರಿಕೆ ಹುಲ್ಲನ್ನ ತೊಗೊಂಡೋಗಿ ಕೊಡಿ. ಓಂ ಗಂ ಗಣಪತಿಯೇ ಅನ್ನೋಂಥ ಮಂತ್ರನ ಮನೆಯಲ್ಲಿ ಪ್ರತಿದಿನ ಹೇಳ್ಕೊತಾ ಇರಿ ಒಂದು 21 ಸತಿ. ಜೊತೆಗೆ ಶನಿ ದೃಷ್ಟಿ ನೇರವಾಗಿ ಲಗ್ನದ ಮೇಲೆ ಬೀಳೋದ್ರಿಂದ ಸ್ವಲ್ಪ ಲೇಜಿನೆಸ್ ಇರುತ್ತೆ. ಸೊ ಎವ್ರಿ ಸ್ಯಾಟರ್ಡೇ ಎಣ್ಣೆ ಹಚ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಇದು ಕೂಡ ನಿಮ್ಗೆ ಏನಾಗುತ್ತೆ, ಈ ಲೇಜಿನೆಸ್ನ ರೆಡ್ಯೂಸ್ ಮಾಡುತ್ತೆ. ಇನ್ನು ಇದಾಗಿತ್ತು ಆಗಸ್ಟ್ ತಿಂಗಳ 12 ರಾಶಿಗಳ ಭವಿಷ್ಯ. ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೋಸ್ಕರ ಅಂತಂದರೆ ನೋಡಿ, ನಾವು ಏನೇ ಹೇಳಿದ್ರು ಕೂಡ ಇದೆಲ್ಲನೂ ಪ್ರೆಸೆಂಟ್ ಟ್ರಾನ್ಸಿಟ್ ಆಗಿರುತ್ತೆ. ಅಂದರೆ ಇವಾಗ ನಡೀತಿರುವಂಥ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ನಾವು ಭವಿಷ್ಯನ ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ಇರುವಂತಹ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಅಥವಾ ನಿಮ್ಮ ದಶಾ ಭುಕ್ತಿ ಆಗಿರ್ಬೋದು, ಬೇರೆ ಆಗಿರೋದ್ರಿಂದ ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಉನ್ನತವಾದ ಒಂದು ಫಲನ ನೀವು ನಿರೀಕ್ಷೆ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.